ಕೃಷಿಕ್ ಅವರೇ, ಕತೆ ಚೆನ್ನಾಗಿರ್ಬೇಕು. ನಿಮ್ಮ ಕತೆ ಓಕೆ ಆಗೋದು ಹೀರೋ ಡೈರೆಕ್ಟ್ ಹತ್ರ ಅಲ್ಲ. ಸಿನಿಮಾ ಶುರು ಆಗೋವರೆಗೂ ನಿರ್ಮಾಪಕಂದು, ಸಿನಿಮಾ ಶುರು ಆದ್ಮೇಲೆ ಅದು ನಿಮ್ದಲ್ಲ. ಸೊ ಇವತ್ತು ವಾಸ್ತವದಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನೀನಾಸಂ ಸತೀಶ್ ಅವರು ಅವರ ದಾರಿನಲ್ಲಿ ಯಶಸ್ವಿಯಾಗಿ ಕಂಡಿದ್ದಾರೆ, ನೀನಾಸಂನಿಂದ ಬಂದಿದ್ದಾರೆ, ಸಂತೋಷ. ಆದ್ರೆ ನಮ್ಮ ಸಿನಿಮಾದವ್ರಿಗೆ ಎಜುಕೇಶನ್ ಬೇಕು ಅನ್ನೋದಿದೆಯಲ್ಲ, ಇಲ್ಲಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಆದ್ರೆ ಒಂದು 20 ಸಿನಿಮಾ ಮಾಡಿರ್ತೀವಿ, 40 ಸಿನಿಮಾ ಕೆಲಸ ಮಾಡಿರ್ತೀವಿ. ನಿರ್ಮಾಪಕ ಬಂಡವಾಳ ಹಾಕೋನ್ನ ಕರ್ಕೊಂಬರಿತೀವಿ, ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್. ಅವನು ಹೋಗಿ ಕನ್ವಿನ್ಸ್ ಮಾಡಿ ಮತ್ತೊಂದು ಮಾಡಿ ಕತೆ ಹಿಂಗಿದೆ ಅಣ್ಣ ಸುತ್ತಾಡಿ ಮಾಡಿ ಕರ್ಕೊಂಬಂದು ಹೀರೋ ಹತ್ರ ಬಿಡ್ತಾನೆ. ಅಂದ್ರೆ ನಿಮಗೆ ಹೇಳ್ತಿಲ್ಲ, ಟೋಟಲ್ ಆಗಿ ಆ ಹೀರೋ ಹತ್ರ ಬಂದ ತಕ್ಷಣ ಕಥೆನೂ ಚೇಂಜ್ ಆಗುತ್ತೆ, ಡೈರೆಕ್ಟರ್ ಚೇಂಜ್ ಆಗ್ತಾರ್ರಿ. ಇವತ್ತು ಮಾತಾಡಬಾರ್ದು. ನಾವು ಕೂಡ ಬೆಂಗಳೂರು ಬಂದು ಹಿಟ್ ಕೊಟ್ಟಿರೋ ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು. ಆದ್ರೆ ಇವತ್ತು ನಾವೆಲ್ಲ ಯಾಕೆ ಸೈಡ್ ಲೈನ್ ಆಗಿದ್ದೀವಿ? ಹೀರೋಗಳು ನಮ್ಮ ಹಣೆ ಬರ ಬರೀತಿದಾರ್ರಿ, ಅದು ನಮ್ ಕರ್ಮ. ಇವತ್ತು ಯಾಕೆ ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಹೀರೋ ಹೇಳ್ದಂಗೆ ಸ್ಕ್ರೀನ್ ಪ್ಲೇ ಆಗುತ್ತೆ, ಹೀರೋ ಹೇಳ್ದಂಗೆ ಸಾಂಗ್ ಆಗುತ್ತೆ, ಹೀರೋ ಹೇಳಿದ ಟೆಕ್ನಿಷಿಯನ್ಗಳು ಫಿಕ್ಸ್ ಆಗ್ತಾ ಹೋಗ್ತಾರೆ, ನಿರ್ದೇಶಕನ ಕೈಯಿಂದ ಎಲ್ಲವೂ ದೂರ ಆಗ್ತಾ ಹೋಗ್ತದೆ. ಅವನೊಬ್ಬ ಅಸಹಾಯಕನಾಗಿ ನಿರ್ದೇಶಕ ಅಂತ ಅನ್ಸ್ಕೊತಾರೆ ಅಷ್ಟೇ. ಬಿಟ್ರೆ ಬಹುತೇಕ ಹೀರೋಗಳು ಎಲ್ಲವನ್ನು ಕೂಡ ತನ್ನ ಹಿಡಿತದಲ್ಲೇ ಇರಬೇಕು, ತಾನು ಹೇಳ್ದವನೇ ಆಗ್ಬೇಕು, ಆಯ್ತಾ? ತಾನು ಹೇಳ್ದವನೇ ನನ್ಗೆ ಶಾರ್ಟ್ ಕಟ್ ಹೇಳ್ಬೇಕು, ಎಕ್ಸ್ಪೀರಿಯನ್ಸ್ಗಳು ಯಾರು ಬೇಡ, ಹೊಸ ಪ್ರೊಡ್ಯೂಸರ್ಗಳೇ ಬರಬೇಕು, ಹೊಸ ಪ್ರೊಡ್ಯೂಸರ್ಗಳನ್ನ ಕರ್ಕೊಂಬರೋ ಕೆಲಸ ಡೈರೆಕ್ಟರ್ ಮಾಡ್ಬೇಕು ಅಂತಕ್ಕಂತ ಈ ದುಸ್ಥಿತಿ ಬಂದಿದೆಯಲ್ಲ, ಇದು ಕನ್ನಡ ಚಿತ್ರರಂಗದ ಕನ್ನಡಿ. ಇವತ್ತು ಇರಿ, ಒಬ್ಬೊಬ್ರಿಗೆ ಕೇಳಿ ಹೇಳ್ತೀರಿ. ಮೇಡಮ್, ನನ್ನ ತಂಡ ಹೇಗಿರ್ಬೇಕು ಅಂತ ನಾನ್ ನಿರ್ದೇಶಕ, ನಾನು ಆಯ್ಕೆ ಮಾಡ್ಕೋಬೇಕು, ಅದನ್ನ ನಿರ್ಮಾಪಕನಿಗೆ ಒಪ್ಪಿಸ್ಬೇಕು. ಅದಾದ್ಮೇಲೆ ಚಿತ್ರಕಥೆ ಆದ್ಮೇಲೆ ಈ ಚಿತ್ರಕಥೆಗೆ ಯಾರು ನಾಯಕ, ಯಾರು ನಾಯಕಿ, ಕಲಾವಿದರು ಯಾರು ಅಂತ ನಂತರದ ಪ್ರಾಸೆಸ್. ಇವತ್ತೇನಾಗ್ತಿದೆ ಮೇಡಮ್, ಇವತ್ತೆಲ್ಲವೂ ಕೂಡ ಹೀರೋಗಳು ಒಪ್ಪಿಸ್ಬಿಟ್ಟು ಆಮೇಲೆ ಪ್ರೊಡ್ಯೂಸರ್ ಇಡೋ ಪರಿಸ್ಥಿತಿ ಬಂದಿದೆ. ಪ್ರೊಡ್ಯೂಸರ್ಸ್ ಇದಾರೆ ಸಿನಿಮಾ ಮಾಡೋದಿಕ್ಕೆ, ಗೊತ್ತಿದೆಯಾ ನಿಮ್ಗೆ? ಪ್ರೊಡ್ಯೂಸರ್ಸ್ ರೆಡಿ ಇದಾರೆ, ಹೋಗ್ಬಿಟ್ಟು ಅವ್ರ ಡೇಟ್ ತಗೊಂಡ್ ಬನ್ನಿ, ಇವ್ರಿಗೆ ಒಪ್ಪಿಸ್ಬಿಟ್ಟು ಬನ್ನಿ. ನಿರ್ದೇಶಕ ಏನ್ರಿ ಮಾಡ್ತಾನೆ? ಇರಿ, ನಾನು ಹೇಳ್ತೀನಿ, ನಾನು ಅವ್ರ ಬಾಯಿ ತಪ್ಪು ಮಾತಾಡಿದ್ರು. ಒಂದ್ ನಿಮಿಷ ಇರಿ ಕೇಳಿಯ. ಅದೇ ಇರಪ್ಪ, ರೆಗ್ಯುಲರ್ ಪ್ರೊಡ್ಯೂಸರ್ ಯಾಕಿಲ್ಲ? ಇರಿ ಹೇಳ್ತೀನಿ ಕೇಳಿ. ಇರಪ್ಪ ಇರಿ, ಒಬ್ರು ನೀವು ಪ್ರಶ್ನೆ ಉತ್ತರ ಕೊಡ್ಲಾ, ಅವ್ರು ಕೊಡ್ಲಾ? ಪ್ರಶ್ನೆಗೆ ಅವರು ಕೊಡ್ಲಾ? ನಿಮ್ಗೆ ಹೇಳ್ತೀನಿ ಕೇಳಿ. ನೋಡಿ, ರಿಯಲ್ ಎಸ್ಟೇಟ್ ಅನ್ಬೇಡಿ, ಅರ್ಥ ಆಯ್ತಾ? ಬಂಡವಾಳ ಎಲ್ಲಿಂದ ಆದ್ರೂ ಬಂದ್ರು ಕೂಡ ಅದು ಚಿತ್ರರಂಗಕ್ಕೆ ಬೀಳೋದು. ಆ ರಿಯಲ್ ಎಸ್ಟೇಟ್ ಇಂದ ಬರುತ್ತೋ, ಮತ್ತೊಂದಿಂದ ಬರುತ್ತೋ, ಕಲಾವಿದ್ರಿಗೆ ಹೋಗುತ್ತೆ, ತಂತ್ರಜ್ಞರಿಗೆ ಹೋಗುತ್ತೆ, ಸ್ಟುಡಿಯೋಗಳಿಗೆ ಹೋಗುತ್ತೆ, ಸಿನಿಮಾ ಶೂಟಿಂಗ್ ಹೋಗುತ್ತೆ, ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ, ಒಕ್ಕೂಟಕ್ಕೆ ಹೋಗುತ್ತೆ, ಎಲ್ರಿಗೂ ಹೋಗುತ್ತೆ. ಹಾಗಾಗಿ ದುಡ್ಡು ಒಂದು ಅದೇಪ್ಪ, ನಾನು ಅವ್ರು ಹೇಳಿದ್ರ ಬಗ್ಗೆ ನಮ್ ತಪ್ಪಲ್ಲ ರೀ, ವ್ಯವಸ್ಥೆ ಆಗಿದೆ, ನಿರ್ದೇಶಕಂದಲ್ಲ ಇದು. ಆಯ್ತಾ? ಒಂದ್ ನಿಮಿಷ ಇರೇ, ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ನೀವು ಮಾತಾಡಿ, ನಾನು ಹೇಳ್ತೀನಿ. ಹೇಳಿ. ಮನೆ ಕಟ್ಸೋನ್ ಯಾರು? ಮನೆ ಓನರ್. ಈ ಮನೆ ಕಟ್ಟೋನ್ ಯಾರು? ನಿರ್ಮಾಪಕ. ಸಿನಿಮಾ ಮಾಡೋನು, ನಿರ್ಮಾಪಕನ್ ಗೊತ್ತಿರುತ್ತೆ ಏನ್ ಎತ್ತ ಅಂತ. ಒಂದ್ ನಿಮಿಷ ನೀವು ಕೋಪ ಮಾಡ್ಕೋಬೇಡಿ. ನೀವ್ ಯಾಕೆ ಕೋಪ ಮಾಡ್ತಿದ್ರ ನನ್ನ ಮೇಲೆ? ಏನೀಗ? ಹೌದು, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಶ್ನೆಗೆ ಉತ್ತರ ಬೇಕಾ ಬೇಡ ನಿಮ್ಗೆ? ನಿಮ್ ಕೇಳಿಸ್ಕೋಬೇಕಾ, ಉತ್ತರ ಬೇಕಾ? ಹೇಳಿ. ಒಂದು ಪ್ರಶ್ನೆ ಕೇಳ್ಬಿಟ್ಟು ಹೇಳಿ. ಅದಕ್ಕೆ ಬರ್ತಾ ಇದ್ದೀನಿ ಗೆಳೆಯ. ಅದನ್ನ ಇರಿ, ಯಾಕೆ ಬ್ಯಾಟಿಂಗ್ ಮಾಡ್ತೀರಾ? ನನ್ನ ಪ್ರಶ್ನೆ ಇದೆ, ಹೇಳ್ತೀನಿ. ನೀವ್ಯಾಕೆ ಬ್ಯಾಟಿಂಗ್ ಮಾಡ್ತಿದ್ದೀರಾ? ಒಂದು ನಿಮಿಷ. ಕರೆಕ್ಟ್. ನಾಲ್ಕು ಜನ ಕೇಳಿದ್ರೆ ಯಾರಿಗೂ ಉತ್ತರ ಕೊಡ್ಬೇಕು? ಅಟ್ಯಾಕಿಂಗ್ ಅಲ್ಲ, ಉತ್ತರ ಕೊಡಕ್ ಬಿಡಿ. ಉತ್ತರ ಕೊಡೋದು ಬೇಡವಾ? ಅದನ್ನ ನಾನು ಹೇಳ್ತಿರೋದು ಮೇಡಮ್. ನಾನು ಹೇಳ್ತಿಲ್ಲ, ನನ್ನ ನೋವಿದೆ, ನನ್ನ ಚಿತ್ರರಂಗದ ನೋವಿದೆ, ನನ್ನ ನೋವಲ್ಲ ಇದು. ಇರ್ರಿ ಒಂದ್ ನಿಮಿಷ, ನನ್ನ ನೈತಿಕತೆ ಬಗ್ಗೆ ಬರಬೇಡಿ ನೀವು. ಅವ್ರು ನಿಲ್ಸಿ, ಅವ್ರಿಗೆ ಪ್ರಶ್ನೆ ಕೇಳಿ ಅಷ್ಟೇ, ನನ್ನ ವೈಯಕ್ತಿಕ ಹೋಗಿ ಬರಬೇಡಿ ನೀವು.
ನಾನು ರೇಗ್ತಿಲ್ಲ ಮೇಡಮ್, ನಿಮ್ಗೆ ರೇಗ್ತಿಲ್ಲ. ಸಮಾಧಾನ ಕೇಳಿ, ಸಮಾಧಾನ ಕೇಳಿ ಹೇಳ್ತೀನಿ. ಆಯ್ತು, ಪ್ರಶ್ನೆ ಇದೆಯಲ್ಲ, ಸರಿಯಮ್ಮ. ಹೌದು, ಜರ್ನಲಿಸ್ಟ್ಗಳು ಒಬ್ರು ಕೇಳಿ, ಪ್ರಶ್ನೆ ಉತ್ತರ ಕೊಡ್ತೀವಿ. ಅವ್ರು ಮಾತಾಡುವಾಗ ನೀವು ಕೇಳ್ತೀರಾ, ನೀವು ಮಾತಾಡುವಾಗ ದೀಪಿಕಾ ಕೇಳ್ತಾರೆ. ಆಮೇಲೆ ನೀವು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾ ಬೇಡವಾ ಸರ್? ನಾವು ಪ್ರಶ್ನೆ ಉತ್ತರ ಕೊಡ್ತಿದೀವಿ. ಮಾತುಕತೆ ಆಗಿದೆ, ತಿರ್ಗಾ ಕೆಣಕದ್ ಬೇಕಾಗಿಲ್ಲ. ಧನ್ಯವಾದಗಳು. ನೀವು ಪ್ರಶ್ನೆಗೆ ಉತ್ತರ ಬೇಕಲ್ಲಪ್ಪ, ನೀವು ಪ್ರಶ್ನೆಗೆ ಉತ್ತರ ಕೊಡ್ತೀವಲ್ರಿ. ನಾನು ಹೇಳ್ತಿರೋದು ಏನಕ್ಕಪ್ಪ ಇವತ್ತು ನಿಮಗೆ ಪ್ರೆಸ್ ಮೀಟ್ ಗೊತ್ತಾ ಮೇಡಮ್? ಇವತ್ತು ಬಿಡಿ ಮತ್ತೆ ವ್ಯವಸ್ಥೆ ಬಗ್ಗೆ ಹೇಳ್ತಿರೋದು. ಆಯ್ತು 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 ಆಯ್ತು. ಆ ಕಾರ್ತಿಕ್ ಒಂದ್ ನಿಮಿಷ ಇರಿ ಸರ್. ಸರ್ ಒಂದ್ ನಿಮಿಷ. ಆಯ್ತು 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 ಕೇಳಿ, ಆಯ್ತು ಕೇಳಿ. ನಿಮ್ಗೆ ಕೇಳ್ಕೊಂಡೆ ಮಾತಾಡಕ್ ಬಿಟ್ರಿ, ಮಾತಾಡಕ್ ಬಿಟ್ರಿ, ಹೇಳಾಯ್ತು. ಗೆಳೆಯ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಸರ್. ಗೆಳೆಯ ಹೇಳ್ತೀನಿ ಕೇಳಿ. ಈ ಸಮಸ್ಯೆ ಸೃಷ್ಟಿಯಾಗಿರೋದು ಅವ್ರು ಎಜುಕೇಶನ್ ತಗೊಂಡು ಬನ್ನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಸಭೆ ನಡಿ. ಸರಿಯಪ್ಪ, ತಪ್ಪು ಸರಿ ಅಂತ ನಾವು ಹೇಳ್ತಿಲ್ಲ, ಅರ್ಥ ಮಾಡ್ಕೊಂಡು ಹೇಳ್ತೀನಿ ಕೇಳಿ. ಇವಾಗ ನಾನು ಒಂದ್ ಹೇಳ್ತೀನಪ್ಪ, ಉತ್ತರ ಕೊಡಕ್ಕೆ ಯಾಕೆ ಬೇಕಿಲ್ಲ. ಸರಿ ನೋಡಿ, ಮಾಧ್ಯಮ ಮಿತ್ರರೇ, ಏನ್ ಸಿಕ್ಕಿರಿ? ಯಾಕೆ ಯಾಕೆ ನಾವು 38 ವರ್ಷ ಆಯ್ತು ಇಂಡಸ್ಟ್ರಿ.